ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ಗೆ ಅದೆಷ್ಟು ವರ್ಷ ಆಯಸ್ಸಿದೆಯೋ ಏನೋ ಗೊತ್ತಿಲ್ಲ. ಇತ್ತೀಚೆಗೆ ತಾನೇ ಹೊಸ ಕಾಮಗಾರಿಯನ್ನು ಅಲ್ಲಿ ಆರಂಭ ಮಾಡಲಾಗಿತ್ತು. ಬಟ್ ಅದು ಕಳಪೆ ಅನ್ನುವಂತಹ ಅನುಮಾನ ಸದ್ಯಕ್ಕೆ ಕಾಡ್ತಾ ಇದೆ. ಕಳೆದ 15 ದಿನದಿಂದ ಆ ಭಾಗದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಆ ಘಾಟ್ನಲ್ಲಿ ಸುಮಾರು 5-6 ಕಡೆ ಭೂಮಿ ಬಾಯಿ ಬಿಟ್ಟಿದೆ. ರಸ್ತೆಯ ತಡೆಗೋಡೆಗಳು ಬಿರುಕು ಬಿಟ್ಟಿದೆ. ಈ ಮಾರ್ಗದಲ್ಲಿ ನಿತ್ಯ 10 ಆಂಬ್ಯುಲೆನ್ಸ್ ಓಡಾಡುತ್ತೆ, ಹಣ್ಣು ತರಕಾರಿ ಗಾಡಿಗಳು ಓಡಾಡ್ತವೆ, ವಿದ್ಯಾರ್ಥಿಗಳು ಓಡಾಡ್ತಾರೆ. ಇದೇ 2019ರಲ್ಲಿ 8 ತಿಂಗಳು ಈ ಘಾಟನ್ನು ಬಂದ್ ಮಾಡಿದ್ರು. ಕಾರಣ ಏನಪ್ಪ ಅಂದರೆ ಕಾಮಗಾರಿ ಇದೆ ಅಂತ. ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಿದ್ರು. ಬಟ್ ಈಗ ಆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದಂತಹ ಕಾಮಗಾರಿ ಕಳಪೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಬದುಕಿನ ದಾರಿ ಎಂದೇ ಗುರುತಿಸಿಕೊಂಡಿರುವಂತಹ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯಲ್ಲಿ ಕಳೆದ 15 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ಈಗಾಗಲೇ ಚಾರ್ಮಾಡಿ ಘಾಟಿಯಲ್ಲಿ ಭೂಮಿ ಕೂಡ ಬಾಯ್ಬಿಟ್ಟಿರುವಂಥದ್ದು. ಹಾಗಾಗಿ ಈ ಮಾರ್ಗದಲ್ಲಿ ಸಂಚರಿಸುವಂಥ ವಾಹನ ಸವಾರರಾಗ್ಬೋದು ಮತ್ತು ಪ್ರಯಾಣಿಕರಾಗ್ಬೋದು ಆತಂಕದಲ್ಲೇ ಆ ಒಂದು ಪ್ರಯಾಣವನ್ನು ಮಾಡಬೇಕಾದಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುತ್ತದೆ. ಯಾಕೆಂದರೆ ಕಳೆದ 15 ದಿನಗಳಿಂದ ಸುರಿದಿರುವಂಥ ಧಾರಾಕಾರ ಮಳೆಯಿಂದಾಗಿ ಚಾರ್ಮಾಡಿ ಘಾಟಿಯ ಹಲವೆಡೆ ಭೂಮಿ ಕೂಡ ಬಾಯ್ಬಿಟ್ಟಿರುವಂಥದ್ದು ಮತ್ತು ತಡೆಗೋಡೆ ಕೂಡ ಸಂಪೂರ್ಣವಾಗಿ ಅಂದರೆ ಕುಸ್ತಿರುವಂಥದ್ದು. ನಾನೀಗ ಆ ರೀತಿಯಂಥ ಒಂದು ಆ ಜಾಗದಲ್ಲೇ ಇದ್ದೀನಿ, ನೋಡ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಮಾರ್ಗ. ಈ ಮಾರ್ಗವನ್ನು ಬದುಕಿನ ಮಾರ್ಗ ಅಂತಲೂ ಕೂಡ ಕರೆಯುವಂಥದ್ದು. ಆದರೆ ಕಳೆದ 15 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ಈಗಾಗಲೇ ಚಾರ್ಮಾಡಿ ಘಾಟಿಯಲ್ಲಿ ಈ ರೀತಿ ನಾವು ಏನು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀವಿ, ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಭೂಮಿ ಬಾಯ್ಬಿಟ್ಟಿರುವಂಥದ್ದು. ಹಾಗಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ಪ್ರಯಾಣಿಕರು ಕೂಡ ಒಂದು ಆತಂಕದಲ್ಲೇ ಪ್ರಯಾಣ ಮಾಡಬೇಕಾದಂಥ ಆ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆಂತಂದರೆ ಚಾರ್ಮಾಡಿ ಘಾಟಿಯ ಒಂದು ಬದಿನಲ್ಲಿ ಸಂಪೂರ್ಣವಾಗಿ ಬೆಟ್ಟ ಗುಡ್ಡಗಳಿರುವಂಥದ್ದು, ಮತ್ತೊಂದು ಭಾಗದಲ್ಲಿ ಸುಮಾರು 1000 ಅಡಿ ಆಳದ ಪ್ರಪಾತ ಇರುವಂಥದ್ದು. ಹಾಗಾಗಿ ರಸ್ತೆಯಲ್ಲಿ ಈ ರೀತಿಯಾದಂಥ ಒಂದು ಬಿರುಕು ಬಿಟ್ಟಿರೋದ್ರಿಂದ ಜನಸಾಮಾನ್ಯರಾಗಿ ಬಂದರೆ ಪ್ರಯಾಣಿಕರು ಕೂಡ ಒಂದು ಆತಂಕದಲ್ಲೇ ಪ್ರಯಾಣ ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದೆಡೆ ಈಗ ನಾವು ವಿಜುವಲ್ಸಲ್ಲೂ ಕೂಡ ನೋಡ್ತಾ ಇರುವಂಥದ್ದು ಇದು ಆ ಚಾರ್ಮಾಡಿ ಘಾಟಿಯಲ್ಲಿ ಕಳೆದ ಅಂದರೆ 2019ನೇ ಇಸ್ವಿಯಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಭೂಮಿಯ ಅಂದರೆ ಸುಮಾರು ಒಂದು 300 ಅಡಿಯಕ್ಕೂ ಆಳಕ್ಕೆ ಭೂಮಿ ಕುಸಿದಂಥದ್ದು. ಹಾಗಾಗಿ ಅವತ್ತಿಂದರೆ ಸುಮಾರು 8 ತಿಂಗಳ ಕಾಲ ಚಾರ್ಮಾಡಿ ಘಾಟಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಸುಮಾರು 300 ಅಡಿ ಆಳದಿಂದನೂ ಕೂಡ ಒಂದು ಸೈಡ್ ವಾಲ್ ಅಂತ ಏನು ಕಾಂಕ್ರೀಟ್ ವಾಲನ್ನು ಕಟ್ಕೊಂಡು ಅದ್ರ ಮೇಲ್ಗಡೆ ಮತ್ತೆ ರಸ್ತೆ ನಿರ್ಮಾಣ ಮಾಡಿದಂಥದ್ದು. ಅಂತಂದರೆ ರಸ್ತೆಗೆ ತಡೆಗೋಡೆಯನ್ನು ಹಾಕಿದಂಥದ್ದು. ಆದರೆ ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಇಲ್ಲಿಗೆ ಕಟ್ಟಿದಂಥ ಕಾಂಕ್ರೀಟ್ ವಾಲ್ ಕೂಡ ಈಗಾಗಲೇ ಸಂಪೂರ್ಣ ಬಿರುಕು ಬಿಟ್ಟಿರುವಂಥದ್ದು. ನಾವು ನೋಡ್ಬೋದು ವಿಜುವಲ್ಸ್ನಲ್ಲೂ ಕೂಡ 2019ನೇ ಇಸ್ವಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುಮಾರು 8 ತಿಂಗಳ ಕಾಲ ಒಂದು ಚಾರ್ಮಾಡಿ ಮಾರ್ಗವನ್ನು ಬಂದ್ ಮಾಡಿ ನಿರ್ಮಾಣ ಮಾಡಿದಂಥ ಒಂದು ತಡೆಗೋಡೆ ಇದು. ಅಂತಂದರೆ ರಸ್ತೆಗೆ ಮತ್ತಿನ್ಯಾವುದೇ ರೀತಿಯಾದಂಥ ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ರಸ್ತೆಗೆ ಹಾಕಿದಂಥ ಈ ಕಾಂಕ್ರೀಟ್ ವಾಲ್ ಏನಿದೆ, ಈ ವಾಲು ಕೂಡ ಈಗಾಗಲೇ ಸಂಪೂರ್ಣವಾಗಿ ಕುಸಿತಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏಕೆಂತಂದರೆ ಇನ್ನು ಜುಲೈ ಮೊದಲನೇ ವಾರದಲ್ಲೇ ಮಳೆಗೆ ಈ ರೀತಿಯಾದಂಥ ಒಂದು ಅನಾಹುತ ಸಂಭವಿಸಿದೆ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜೂನ್, ಜುಲೈ ಮತ್ತು ಆಗಸ್ಟ್ ಎಂಡ್ ತನಕನೂ ಕೂಡ ಮಳೆಗಾಲ ಇರುವಂಥದ್ದು ಮತ್ತು ಸಾಕಷ್ಟು ಮಳೆ ಬರುವಂಥದ್ದು ಒಂದು ಕಡೆ. ಆದರೆ ಚಾರ್ಮಾಡಿ ಘಾಟಿಯಲ್ಲಿ ಅತಿ ಯಥೇಚ್ಛವಾಗಿ ಮಳೆ ಸುರಿಯುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಳೆ ಸುರಿದ್ರೆ ಈ ತಡೆಗೋಡೆ ಇರುತ್ತಾ ಅನ್ನೋದು ಕೂಡ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಹಾಗಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ಪ್ರಯಾಣಿಕರು ಮತ್ತು ವಾಹನಗಳಾಗುವುದು ಸಾಕಷ್ಟು ಆತಂಕದಲ್ಲೇ ಒಂದು ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.